ಯದುವೀರವ್ರು ಗೆಲ್ತಾರೆ ಸರ್. ಮತ್ತು ಅಂಥ ದಿಟ್ಟ ನಾಯಕ ಬೇಕು ಅಂದರೆ ಯದುವೀರವ್ರಿಗೆ ನಾವು ಓಟ್ ಹಾಕಲೇಬೇಕು ಸರ್. ಹೌದು, ಪ್ರೀತಿ ಇದೆ, ಅವರೇ ಇರಬೇಕು. ಅವ್ರ ಜಾಗದಲ್ಲಿ ನಾವು ಇದ್ದೀವಿ, ಅವ್ರಿಗೆ ಋಣ ನಾವು ತೀರಿಸಲೇಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಫ್ರೀ ಅಂತ ಮಾಡಿಬಿಟ್ಟು ಆಡೋದ್ರ ತುಂಬ ತೊಂದರೆ ಆಗಿದೆ. ಮೈಸೂರಿನ ಹಾರ್ಡಿಂಗ್ ಸರ್ಕಲ್ನಲ್ಲಿ ಇರ್ತಕ್ಕಂಥ ಆಟೋ ಸ್ಟ್ಯಾಂಡ್ನಲ್ಲಿ ನಾನಿದ್ದೀನಿ. ಆಟೋ ಚಾಲಕರು ಸಾಕಷ್ಟು ಜನ ನನ್ನ ಜೊತೆ ಇದ್ದಾರೆ. ಈ ಸರ್ತಿ ಚುನಾವಣಾ ಕಾವು ಹೆಂಗಿದೆ ಅಂತಕ್ಕಂಥದ್ದನ್ನು ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸಾಹೇಬ್ರೆ, ಹೆಂಗೆ ನಡೀತಾ ಇದೆ ಮೈಸೂರಿನಲ್ಲಿ ಎಲೆಕ್ಷನ್ನು? ಸರ್ ಚೆನ್ನಾಗಿ ನಡೀತಾ ಇದೆ ಸರ್, ಚೆನ್ನಾಗಿ ನಡೀತಾ ಇದೆ. ಈ ಸರ್ತಿ ಯದುವೀರವ್ರು ಗೆಲ್ತಾರೆ ನಿಮ್ಮ ಪ್ರಕಾರ? ಯದುವೀರವ್ರು ಗೆಲ್ತಾರೆ ಸರ್. ಏನು ಕಾರಣ ಅಂದರೆ ಮೋದಿ ಅವರ ಅಭಿವೃದ್ಧಿ ಕೆಲಸಗಳು ಮತ್ತು ಅಂಥ ದಿಟ್ಟ ನಾಯಕ ಬೇಕು ಅಂದರೆ ಯದುವೀರವ್ರಿಗೆ ನಾವು ಓಟ್ ಹಾಕಲೇಬೇಕು ಸರ್. ನೀವೆಲ್ಲ ಮೋದಿ ಅವ್ರ ಮುಖ ನೋಡಿ? ಹೌದು ಸರ್. ಹೌದು, ಮೈಸೂರಲ್ಲಿ ಯದುವೀರರೇ ಗೆಲ್ಲೋದು ಸರ್. ಸಿದ್ದರಾಮಯ್ಯನವ್ರ ಜಿಲ್ಲೆ ಇದು. ಹೌದು, ಏನು ಮಾಡೋಕ್ಕಾಗಲ್ಲ, ಮೋದಿ ಮುಖ ನೋಡಲೇಬೇಕು ನಾವು. ಅಭಿವೃದ್ಧಿ ಬೇಜಾನ್ ಮಾಡಿದ್ದಾರೆ ಅವರು. ಹೌದು, ನಮ್ಮ ಮೈಸೂರಿನ ಮಹಾರಾಜರು ಅಂತ ಒಂದು ಸ್ವಲ್ಪ ಇದಿದೆಯಾ ನಿಮಗೆ ಪ್ರೀತಿ? ಹೌದು, ಪ್ರೀತಿ ಇದೆ, ಅವರೇ ಇರಬೇಕು. ಅವ್ರ ಜಾಗದಲ್ಲಿ ನಾವು ಇದ್ದೀವಿ, ಅವ್ರಿಗೆ ಋಣ ನಾವು ತೀರಿಸಲೇಬೇಕಾಗುತ್ತೆ. ಹೌದು, ನಮಗೆ ಮೇನ್ ಅಂದರೆ ನಮ್ಮ ಮಹಾರಾಜರಿಗೆ ಇದ್ರೆ ಸಾಕು ಸರ್. ನಮಗೆ ಮೋದಿ ಅವ್ರಿಗೆ ಅಭಿವೃದ್ಧಿ ಎಲ್ಲ ಮಾಡೋರೆ, ಅವ್ರಿಗೆ ಕಲೆಕ್ಷನ್ ಇದ್ದೇ ಇರುತ್ತೆ. ನಮಗೇನೋ ನಮ್ಮ ರಾಜ್ಯದಲ್ಲಿ ಅಂದರೆ ನಮ್ಮ ಮೈಸೂರಿನಲ್ಲಿ ನಮ್ಮ ಮಹಾರಾಜರು ನಮ್ಮ ಮುಖ್ಯ. ಅಲ್ಲ, ಸಿದ್ದರಾಮಯ್ಯನವ್ರು ಅಷ್ಟೊಂದು ಗ್ಯಾರಂಟಿ ಕೊಟ್ರಲ್ಲಪ್ಪ. ಗ್ಯಾರಂಟಿ ಕೊಟ್ಟಿದ್ರು ನಮ್ಮ ರಾಜ್ಯದ ಮೇಲೆ ಡಿಪೆಂಡ್ ಸರ್. ನಮಗೆ ಫಸ್ಟ್ ಟೈಮ್ ನಿಂತಿರೋದೀಗ ಅವರು. ನಮ್ಗೆ ಮಹಾರಾಜರು ಒಬ್ಬರು ವಿನ್ ಆಗ್ಬಿಟ್ರೆ ನಮ್ಮ ಮೈಸೂರಲ್ಲಿ ಯಾವಾಗಲೂ ಅಭಿವೃದ್ಧಿ ಆದಂಗೆ ಸರ್. ನಮಗೆ ನೀವು ರಾಜರ ಮುಖ ನೋಡಿ ಓಟ್ ಹಾಕ್ತೀರಾ? ಹೌದು ಸರ್, ರಾಜರ ಮುಖ ಪ್ರಕಾರ ಯಾರು ಮೈಸೂರಿನಲ್ಲಿ? ಯದುವೀರ್ ಸಾರು, ಯದುವೀರ್ ಮಹಾರಾಜರು. ಯಾಕೆ, ಏನು ಕಾರಣ? ಅವರು ನಮ್ಮ ಮಹಾರಾಜರು ಮತ್ತು ಮೋದಿಯವರ ಅಲೆ ಅಭಿವೃದ್ಧಿ ಕಾರ್ಯಗಳು, ಅದಕ್ಕೋಸ್ಕರ ನಾವು ಮಾಡ್ತೀವಿ. ಮುಖ್ಯಮಂತ್ರಿಗಳು ನಮ್ಮ ಈ ಮೈಸೂರು ಜಿಲ್ಲೆಯವರೇ ತಾನೇ? ಮುಖ್ಯಮಂತ್ರಿಗಳು ಫ್ರೀ ಅಂತ ಮಾಡಿಬಿಟ್ಟು ಆಡೋದ್ರ ತುಂಬ ತೊಂದರೆ ಆಗಿದೆ. ಲೇಡೀಸ್ ಅಂತಿದ್ದಾರೆ, ನಾವು ಫ್ರೀ ಕೇಳಿದ್ಮ ಅಂತಿದ್ದಾರೆ. ನಾವು ಫ್ರೀ ಬಸ್ ಕೇಳಿಲ್ಲ, ನಾವು ಫ್ರೀ ಕರೆಂಟ್ ಕೇಳಿಲ್ಲ, ಅವರೇ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅವ್ನು ತಮ್ಮ ಸೀಟ್ಗೋಸ್ಕರ ಎಲ್ಲ ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ಆಡೋದ್ರಿಗೆಲ್ಲ ತೊಂದರೆ ಆಯಿತು. ಅವ್ರನ್ನ ಯಾರು ಫ್ರೀ ಕೇಳಿಲ್ಲ, ಅವರೇ ಮಾಡಿಕೊಂಡು ಸೀಟ್ಗೋಸ್ಕರ. ಹಾಗಾದ್ರೆ ಈ ಸರ್ತಿ ಬಿಜೆಪಿ? ನಮ್ಮದು ಬಿಜೆಪಿ. ನಮ್ಮದು ಬಿಜೆಪಿ ಸರ್, ಈ ವರ್ಷ ಬಿಜೆಪಿನೇ. ಯಾಕೆ ಅಂತ? ಯಾಕಂದ್ರೆ ಮೋದಿ ಅವ್ರು ಮಾಡಿರೋಂಥ ಅಂಥ ಕೆಲಸಗಳು ನಮ್ಗೆ ಭಾಳ ಅಭಿವೃದ್ಧಿ ಐತೆ. ಈಗ ನಮ್ಗೆ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿನ ನಮ್ಗೆ ಇದು ಮಾಡಿಕೊಟ್ರು, ಅದರಿಂದ ನಮಗೆ ಭಾಳ ಸಂತೋಷಿಸಿದೆ. ಈ ಸತಿ ಗೆಲ್ಲೋದು ಅವರೇ. ಈ ಸತಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ನಾವು ದೇವರಲ್ಲಿ ಕಳೆಯಿಂದ ಪ್ರಾರ್ಥನೆ ಮಾಡ್ತೀವಿ ಸರ್. ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ. ಓಕೆ, ಆಟೋ ಚಾಲಕರ ಮಾತುಗಳನ್ನ ತಾವೆಲ್ಲ ಗಮನಿಸಿದರೆ ಇಲ್ಲಿ ಎಲ್ಲರೂ ಕೂಡ ಮೋದಿ ಅವರ ಅಭಿವೃದ್ಧಿಯನ್ನು ನೋಡಿ ಓಟ್ ಹಾಕ್ತೀವಿ. ಮೈಸೂರು ಮಹಾರಾಜರು ನಮ್ಮ ಮಹಾರಾಜರು, ಅವ್ರ ಊರಿನಲ್ಲಿ ನಾವಿದ್ದೀವಿ, ಅವ್ರ ಜಾಗದಲ್ಲಿ ನಾವಿದ್ದೀವಿ, ಅವರನ್ನು ನೋಡಿ ಓಟ್ ಹಾಕ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಒಟ್ಟಾರೆ ಹಾರ್ಡಿಂಗ್ ಸರ್ಕಲ್ ಆಟೋ ಚಾಲಕರು ಹೇಳ್ತಾ ಇರ್ತಕ್ಕಂಥ ಅಭಿಪ್ರಾಯ.